ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಣ್ಣವರ ಸಿನಿಮಾಗಳು ಅಂತ ತಕ್ಷಣನೇ ನಮಗೆ ಸಾಕಷ್ಟು ಜನರಿಗೆ ಒಂದು ಒಳ್ಳೆ ಮಾದರಿ ಪಾಠ ಕೂಡ ಆಗುತ್ತೆ. ಮತ್ತು ಅಣ್ಣವರ ಸಿನಿಮಾಗಳು ಅತಿ ದೊಡ್ಡ ಮಟ್ಟದಲ್ಲಿ ದಾಖಲೆ ಕೂಡ ಬರೆಯುತ್ತೆ. ಅದೇ ತರ ಅಣ್ಣವರು ಇನ್ನೂ ಒಂದು ದಾಖಲೆ ಕೂಡ ಮಾಡಿದ್ದಾರೆ. ಆ ದಾಖಲೆ ಯಾವುದು ಅಂತಂದ್ರೆ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವೊಬ್ಬ ನಟನು ಸಹ ಮಾಡಕ್ಕಾಗದೇ ಇರುವಂತ ದಾಖಲೆ. ಆ ದಾಖಲೆ ಯಾವುದು ಅಂತಂದ್ರೆ, ಅಣ್ಣವರು 13 ಸಿನಿಮಾಗಳಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. ಆ 13 ಸಿನಿಮಾಗಳು ಯಾವುದು, ಆ ಚಿತ್ರದ ನಿರ್ದೇಶಕರು ಯಾರಾಗಿದ್ರು, ನಿರ್ಮಾಪಕರು ಯಾರಾಗಿದ್ರು, ಆ ಸಿನಿಮಾದ ಬಜೆಟ್ ಯಾವ್ದಾಗಿತ್ತು, ಕಲೆಕ್ಷನ್ ಯಾವ್ದಾಗಿತ್ತು ಅನ್ನೋದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಹೇಳ್ತಿರೋದು ಫಸ್ಟ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. 13 ಸಿನಿಮಾಗಳು ಅಣ್ಣವರ ಸಿನಿಮಾಗಳಿಗೆ ಬಂದಿರುತ್ತೆ. ಆದ್ರೆ ಅಣ್ಣವ್ರಿಗೆ ವೈಯಕ್ತಿಕವಾಗಿ ಜೀವನ ಚಿತ್ರ ಸಿನಿಮಾಗೆ ನಾದಮಯಿ ಹಾಡಿಗೆ ಬಂದಿರುತ್ತೆ. ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿರೋದು ಯಾವುದು, ಆ ಸಿನಿಮಾಗಳು ಯಾವುದು ಅಂತ ನೋಡೋದಾದ್ರೆ, ಮೊದಲಿಗೆ ಬೇಡರ ಕಣ್ಣಪ್ಪ ಸಿನಿಮಾ 1954ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಅಣ್ಣವರ ಒಂದು ಮೊದಲ ಸಿನಿಮಾ. ಈ ಸಿನಿಮಾ ಕನ್ನಡ ಮತ್ತು ತೆಲುಗು ಎರಡರಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ದಾಖಲೆ ಕೂಡ ಬರೆಯುತ್ತೆ. ಈ ಸಿನಿಮಾ ಕಲೆಕ್ಷನ್ ಹತ್ತತ್ರ ಒಂದು 20-25 ಲಕ್ಷ ರೂಪಾಯಿ ಆಗಿರುತ್ತೆ. ಬಜೆಟ್ ಬರೀ 3-5 ಲಕ್ಷ ರೂಪಾಯಲ್ಲಿ ಈ ಸಿನಿಮಾನ ರೆಡಿ ಮಾಡ್ತಾರೆ. ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದು HLN ಸಿಂಹ ಅವರು, ನಿರ್ಮಾಣ ಮಾಡಿದ್ದು AVM ಸ್ಟುಡಿಯೋಸ್ ಅವರು. ಈ ಸಿನಿಮಾಗೆ ಭವಿಷ್ಯದ ಅತ್ಯುತ್ತಮ ಸಿನಿಮಾ ಅಂದ್ರೆ ಫ್ಯೂಚರ್ ಫಿಲಂ ಇನ್ ಕನ್ನಡ ಅಂತ ಅಂದ್ಬಿಟ್ಟು ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಈ ಸಿನಿಮಾಗೆ ಲಭಿಸುತ್ತೆ. ಅದಾದ್ಮೇಲೆ ಭಕ್ತ ವಿಜಯ 1956. ಈ ಸಿನಿಮಾ ಸಹ ಒಂದು 3 ಲಕ್ಷ ಬಜೆಟ್ ಅಲ್ಲಿ ತಯಾರಾಗುತ್ತೆ. ಒಂದು 20 ಲಕ್ಷ ರೂಪಾಯಿ ಸಹ ಕಲೆಕ್ಷನ್ ಕೂಡ ಮಾಡುತ್ತೆ. ಆರೂರು ಪಟ್ಟಬಾಯಿ ಅನ್ನೋರು ಈ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ. ನಿರ್ಮಾಣ PK ಜನಾರ್ದನ್ ಅವರು. ಈ ಸಿನಿಮಾಗೂ ಸಹ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ, ಅತ್ಯುತ್ತಮ ಸಿನಿಮಾ ಇದು ಅಂತ ಅಂದ್ಬಿಟ್ಟು ಕನ್ನಡ ವಿಭಾಗದಲ್ಲಿ. ಅದಾದ್ಮೇಲೆ ಜಗಜ್ಯೋತಿ ಬಸವೇಶ್ವರ 1957ರಲ್ಲಿ ಈ ಸಿನಿಮಾ ಬರುತ್ತೆ. 5 ಲಕ್ಷ ಬಜೆಟ್ ಆಗಿರೋ ಸಿನಿಮಾ ಅದು. ಒಂದು 20 ಲಕ್ಷದವರೆಗೂ ಕಲೆಕ್ಟ್ ಮಾಡುತ್ತೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕೂಡ ಹಿಟ್ ಆಗುತ್ತೆ. ಮತ್ತು ಈ ಸಿನಿಮಾಗೆ ಅಣ್ಣವ್ರ ಅಭಿನಯಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬರುತ್ತೆ. ಅದಾದ್ಮೇಲೆ ಈ ಸಿನಿಮಾಗೂ ಕೂಡ ಭವಿಷ್ಯದ ಅತ್ಯುತ್ತಮ ಸಿನಿಮಾ ಅಂತ ಅಂದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಕೂಡ ಈ ಸಿನಿಮಾಗೆ ಲಭಿಸುತ್ತೆ. TV ಸಿಂಗ್ ಠಾಕೂರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿರ್ತಾರೆ. GS ಮೂರ್ತಿ ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ಸರೋಜಾದೇವಿ ಅವರು, ನರಸಿಂಹರಾಜ್ ಅವರು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿರ್ತಾರೆ. ಅದಾದ್ಮೇಲೆ ಕಿತ್ತೂರು ಚೆನ್ನಮ್ಮ 1961ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. 10 ಲಕ್ಷ ಬಜೆಟ್ ಅಂದ್ರೆ ಒಂದು ಸ್ವಲ್ಪ ಹೈ ಬಜೆಟ್ ಅಲ್ಲ ಈ ಸಿನಿಮಾ ತೆರೆ ಕಾಣುತ್ತೆ. ಈ ಸಿನಿಮಾದ ಕಲೆಕ್ಷನ್ 35 ಲಕ್ಷ. ಅಂದ್ರೆ ಆಗಿನ ಕಾಲಕ್ಕೆ 1961ರಲ್ಲಿ 35 ಲಕ್ಷ ಅಂತಂದ್ರೆ ಇವಾಗಿನ ಸಿನಿಮಾಗಳು ಹೆಂಗೆ 100 ಕೋಟಿ 150 ಕೋಟಿ ಮಾಡತ್ತೋ ಆ ತರ ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ. ಈ ಸಿನಿಮಾಗೆ ನಿರ್ದೇಶನ ಮಾಡಿದ್ದು BR ಪಂತುಲ್ ಅವರು, ನಿರ್ಮಾಣ ಕೂಡ ಅವರೇ ಮಾಡ್ತಾರೆ. ಎರಡು ಕೂಡ ಅವರೇ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಅಣ್ಣವರು ಮತ್ತು ಸರೋಜಾದೇವಿ ಅವರು ಇಬ್ರು ಕೂಡ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ಸಹ ಬೆಸ್ಟ್ ಫ್ಯೂಚರ್ ಫಿಲಂ ಇನ್ ಕನ್ನಡ ಅಂತ ಅನ್ಬಿಟ್ಟು ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸುತ್ತೆ. ಅದಾದ್ಮೇಲೆ ನಂದಾದೀಪ ಸಿನಿಮಾ. ಈ ಸಿನಿಮಾ 1963ರಲ್ಲಿ ತೆರೆ ಕಾಣುತ್ತೆ. ಈ ಸಿನಿಮಾ ಒಂದು 4 ಲಕ್ಷ ಬಜೆಟ್ ಅಲ್ಲಿ ತಯಾರಾಗಿ ಹತ್ತತ್ರ 15-18 ಲಕ್ಷ ಕಲೆಕ್ಷನ್ ಮಾಡುತ್ತೆ. ನಿರ್ದೇಶನ ಬಂದು MR ವಿಠಲ್ ಅವರು, ನಿರ್ಮಾಣ ಬಂದು ವಾದಿರಾಜ್ ಜವಾರ್ ಅವರು ಮಾಡಿರ್ತಾರೆ ಈ ಸಿನಿಮಾನ. ರಾಜ್ಕುಮಾರ್ ಅವರು, ಲೀಲಾವತಿ ಅವರು, ಉದಯ್ ಕುಮಾರ್ ಅವರು ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾಗೂ ಸಹ ಭವಿಷ್ಯದ ಅತ್ಯುತ್ತಮ ಸಿನಿಮಾ ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಲಭಿಸುತ್ತೆ. ಅದಾದ್ಮೇಲೆ ಭಕ್ತ ಕನಕದಾಸ. ನಿಮ್ಗೆಲ್ಲ ಗೊತ್ತು, ಈ ಸಿನಿಮಾ ಸಿಕ್ಕಾಪಟ್ಟೆ ಅದ್ಭುತವಾಗಿ ಬಂದಿರುವಂತ ಸಿನಿಮಾ. ಕನ್ನಡದ ಮಟ್ಟಿಗೆ ಒಂದು ದಾಖಲೆ ಬರೆದಂತ ಸಿನಿಮಾನೇ ಅಂತ ಹೇಳ್ಬೋದು. ಈ ಸಿನಿಮಾನ YR ಸ್ವಾಮಿ ಅವರು ನಿರ್ದೇಶನ ಮಾಡಿರ್ತಾರೆ. DR ನಾಯ್ಡು ಅನ್ನೋರು ಈ ಸಿನಿಮಾನ ನಿರ್ಮಾಣ ಕೂಡ ಮಾಡಿರ್ತಾರೆ. ರಾಜ್ಕುಮಾರ್ ಅವರು ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ ಸಹ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ ಈ ಸಿನಿಮಾಗೆ, ಅತ್ಯುತ್ತಮ ಭವಿಷ್ಯದ ಚಿತ್ರ ಅಂತ ಅನ್ಬಿಟ್ಟು. ಈ ಸಿನಿಮಾ ಒಂದು 4 ಲಕ್ಷ ಬಜೆಟ್ ನಲ್ಲಿ ತಯಾರಾಗುತ್ತೆ. 20 ಲಕ್ಷ ಕಲೆಕ್ಷನ್ ಕೂಡ ಮಾಡುತ್ತೆ. ಸಾಕಷ್ಟು ಅಣ್ಣವರ ಸಿನಿಮಾಗಳಿಗೆ ಬೆಸ್ಟ್ ಫ್ಯೂಚರ್ ಫಿಲಂ ಅವಾರ್ಡ್ ಕೂಡ ಬರ್ತಿತ್ತು. ಅದೇನೆ ರಾಷ್ಟ್ರ ಪ್ರಶಸ್ತಿಗಳು ಅಣ್ಣವರ ಸಿನಿಮಾಗಳಿಗೆ ಲಭಿಸ್ತಿತ್ತು. ಆದ್ರೆ ಅಣ್ಣವರಿಗೆ ವೈಯಕ್ತಿಕವಾಗಿ ಅಲ್ಲಿವರೆಗೂ ಸಹ ಯಾವುದೇ ಒಂದು ಅವಾರ್ಡ್ ಕೂಡ ಬಂದಿರಲಿಲ್ಲ. ಜೀವನ ಚಿತ್ರದಲ್ಲೇ ಮೊದಲ ಬಾರಿಗೆ ಅಣ್ಣವರ ಒಂದು ಹಿನ್ನೆಲೆ ಗಾಯಕನಕ್ಕೆ ಪ್ರಶಸ್ತಿ ಬಂದಿದ್ದು. ಸಂತ ತುಕಾರಾಮ್ 1963ರಲ್ಲಿ ಈ ಸಿನಿಮಾ ಬರುತ್ತೆ. ಈ ಸಿನಿಮಾ ಒಂದು 6 ಲಕ್ಷ ಬಜೆಟ್ ಅಲ್ಲಿ ತಯಾರಾಗುತ್ತೆ. ಈ ಸಿನಿಮಾ ಸಹ ಒಂದು 20 ಲಕ್ಷ ಕಲೆಕ್ಷನ್ ಮಾಡಿರುತ್ತೆ. ನಿರ್ದೇಶನ ಸುಂದರ್ ರಾವ್ ಅವರು ಮಾಡಿರ್ತಾರೆ. ಈ ಸಿನಿಮಾ B ರಾಧಾಕೃಷ್ಣ ಅವರು ನಿರ್ಮಾಣ ಮಾಡಿರ್ತಾರೆ. ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಬಾಲಕೃಷ್ಣ ಅವರು ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಿರೋ ಸಿನಿಮಾ. ಈ ಸಿನಿಮಾಗೂ ಸಹ ಭವಿಷ್ಯದ ಅತ್ಯುತ್ತಮ ಸಿನಿಮಾ ಅಂತ ಕೂಡ ಅವಾರ್ಡ್ ಕೂಡ ಬರುತ್ತೆ. ಅದಾದ್ಮೇಲೆ ಚಂದವಳ್ಳಿಯ ತೋಟ. ಈ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ಟಾದ ಸಿನಿಮಾ. ಅಣ್ಣವರ ಒಂದು ಟಾಪ್ 10 ಸಿನಿಮಾಗಳು ತಗೊಂಡ್ರೆ ಈ ಸಿನಿಮಾ ಕೂಡ ನಿಲ್ಲುತ್ತೆ. ಈ ಸಿನಿಮಾ ಅತಿ ಕಮ್ಮಿ ಬಜೆಟ್, ಒಂದು 7 ಲಕ್ಷ ಬಜೆಟ್ ಅಲ್ಲಿ ತಯಾರಾಗಿ ಒಂದು 40 ಲಕ್ಷ ರೂಪಾಯಿ ಸಹ ಕಲೆಕ್ಟ್ ಮಾಡಿರುತ್ತೆ. TV ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾನ ನಿರ್ಮಾಣ ಮಾಡಿದ್ದು ಪ್ಲಸ್ ಕಂಪನಿ ಅಂತ ಅನ್ಬಿಟ್ಟು. ಇದು ಸಹ ಬೆಸ್ಟ್ ಫ್ಯೂಚರ್ ಇನ್ ಕನ್ನಡ ಸಿನಿಮಾ ಅವಾರ್ಡ್ ಕೂಡ ಈ ಸಿನಿಮಾಗೆ ಬರುತ್ತೆ. ಅದಾದ್ಮೇಲೆ ಸತ್ಯ ಹರಿಶ್ಚಂದ್ರ 1965. ಈ ಸಿನಿಮಾ ಬಗ್ಗೆ ಹೇಳಲೇಬೇಕು ಅಂತಂದ್ರೆ, ಕನ್ನಡದ ಮಟ್ಟಿಗೆ ಮೊದಲು 1 ಕೋಟಿ ಕಲೆಕ್ಟ್ ಮಾಡಿದ ಸಿನಿಮಾ ಇದು. ನೀವು ಗೂಗಲ್ ಕೂಡ ಮಾಡ್ಬೋದು. ಕನ್ನಡ ಫಸ್ಟ್ 1 ಕೋಟಿ ಕಲೆಕ್ಟ್ ಮಾಡಿದ ಸಿನಿಮಾ ಯಾವುದು ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಅಂತ ಬರುತ್ತೆ. ಈ ಸಿನಿಮಾನ ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿರ್ತಾರೆ. KV ರೆಡ್ಡಿ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ರಾಜ್ಕುಮಾರ್ ಅವರು, ಪಂಡ್ರಿಬಾಯಿ ಅವರು, ಉದಯ್ ಕುಮಾರ್ ಅವರು ಎಲ್ಲರೂ ಕೂಡ ಅಭಿನಯ ಮಾಡಿರೋ ಸಿನಿಮಾ ಇದು. ಈ ಸಿನಿಮಾ ಕಲ್ಲರಲ್ಲಿ ಮತ್ತೆ ರಿಲೀಸ್ ಆಗುತ್ತೆ. ಅವನು ಸಹ ಈ ಸಿನಿಮಾ 100 ಡೇಸ್ ಕೂಡ ಓಡಿರುತ್ತೆ. ಈ ಸಿನಿಮಾಗೂ ಸಹ ಬೆಸ್ಟ್ ಫ್ಯೂಚರ್ ಫಿಲಂ ಅಂತ ಅಂದ್ಬಿಟ್ಟು ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬಂದಿರುತ್ತೆ. ಅದಾದ್ಮೇಲೆ ಮದುವೆ ಮಾಡಿ ನೋಡು. ಈ ಸಿನಿಮಾ 1965ರಲ್ಲಿ ಬರುತ್ತೆ.
ಒಂದು 5 ಲಕ್ಷ ಬಜೆಟ್ ಅಲ್ಲಿ ಈ ಸಿನಿಮಾ ತಯಾರಿ ಒಂದು 20 ಲಕ್ಷದವರೆಗೂ ಕಲೆಕ್ಟ್ ಮಾಡುತ್ತೆ. ಹುಣಸೂರು ಕೃಷ್ಣಮೂರ್ತಿ ಅವರು ಈ ಸಿನಿಮಾನು ಕೂಡ ಅವರೇ ಡೈರೆಕ್ಟ್ ಮಾಡ್ತಾರೆ. ಈ ಸಿನಿಮಾನ ಚಂದ್ರಪಾಣಿ ಅನ್ನೋರು ನಿರ್ಮಾಣ ಕೂಡ ಮಾಡಿರ್ತಾರೆ. ಈ ಸಿನಿಮಾ ಸಹ ಬೆಸ್ಟ್ ಫ್ಯೂಚರ್ ಫಿಲಂ ಇನ್ ಕನ್ನಡ ಅಂತ ಅಂದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಕೂಡ ಪಡ್ಕೊಂಡಿರುತ್ತೆ. ಈ ಸಿನಿಮಾದಲ್ಲಿ ಅಣ್ಣವರು, ಉದಯ್ ಕುಮಾರ್ ಅವರು, ನರಸಿಂಹರಾಜ್ ಅವರು ಎಲ್ಲರೂ ಕೂಡ ಅದ್ಭುತವಾಗಿ ಒಂದು ಅಭಿನಯ ಕೂಡ ಮಾಡಿರ್ತಾರೆ. ಅದಾದ್ಮೇಲೆ ಸಂಧ್ಯಾ ರಾಗ, ಈ ಸಿನಿಮಾ ಸಾಕಷ್ಟು ಜನಕ್ಕೆ ಫೇವರೇಟ್ ಸಿನಿಮಾ. ಅದೇ ತರ ನನಗೂ ಸಹ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಇದು. ಈ ಸಿನಿಮಾ 1966 ಬರುತ್ತೆ. ಒಂದು 5 ರಿಂದ 8 ಲಕ್ಷ ಬಜೆಟ್ ಅಲ್ಲಿ ಈ ಸಿನಿಮಾ ತಯಾರಾಗುತ್ತೆ. ಒಂದು 35 ಲಕ್ಷದವರೆಗೂ ಸಹ ಕಲೆಕ್ಟ್ ಮಾಡಿರುತ್ತೆ. ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರುತ್ತೆ. ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ನರಸಿಂಹರಾಜ್ ಅವರು ಅಭಿನಯ ಮಾಡಿರ್ತಾರೆ. ಇದು ಸಹ ಬೆಸ್ಟ್ ಫಿಲಂ ಇನ್ ಕನ್ನಡ ಅಂತ ಅಂದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ನರಸಿಂಹಮೂರ್ತಿ ಅಂತ ಅಂದ್ಬಿಟ್ಟು, ನಿರ್ಮಾಣ ಕೂಡ ಅವರೇ ಮಾಡಿರ್ತಾರೆ. ಎರಡೂ ಜವಾಬ್ದಾರಿ ಅವರೇ ಹೊತ್ಕೊಂಡಿರ್ತಾರೆ. ಅದಾದ್ಮೇಲೆ ಬಂಗಾರದ ಹೂವು, ಬಂಗಾರದ ಮನುಷ್ಯ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಬಂಗಾರದ ಹೂವು 1967 ಬರುತ್ತೆ. ಈ ಸಿನಿಮಾ 6 ಲಕ್ಷ ಬಜೆಟ್ ಅಲ್ಲಿ ತಯಾರಾಗಿರುತ್ತೆ. 35 ಲಕ್ಷ ಕಲೆಕ್ಟ್ ಮಾಡಿರುತ್ತೆ. ಬಿ.ಎ. ಅರಸು ಅವರು ಈ ಸಿನಿಮಾನ ನಿರ್ಮಾಣ ಮಾಡಿರ್ತಾರೆ. ನಿರ್ದೇಶನ ಕೂಡ ಅವರೇ ಮಾಡಿರ್ತಾರೆ. ಈ ಸಿನಿಮಾಗೂ ಸಹ ಫ್ಯೂಚರ್ ಫಿಲಂ ಇನ್ ಕನ್ನಡ ಅಂತ ಅಂದ್ಬಿಟ್ಟು ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. ಈ ಸಿನಿಮಾನ ಗೀತಾ ಪ್ರಿಯಾ ಅನ್ನೋರು ನಿರ್ದೇಶನ ಮಾಡಿರ್ತಾರೆ. ನಿರ್ಮಾಣ ಬಂದು ವೆಂಕಟಾಚಲಂ ಅಂತ ಅಂದ್ಬಿಟ್ಟು ಅವ್ರು ನಿರ್ಮಾಣ ಮಾಡಿರ್ತಾರೆ ಈ ಸಿನಿಮಾನ. ಈ ಸಿನಿಮಾದಲ್ಲಿ ಅಣ್ಣೂರು ಮತ್ತೆ ಕಲ್ಪನಾ, ಹಿಂದಿನ ಸಿನಿಮಾ ಸಹ ಅಣ್ಣೂರು ಮತ್ತೆ ಕಲ್ಪನಾ ಅಭಿನಯ ಮಾಡಿದ್ರು. ಅದಾದ್ಮೇಲೆ ಈ ಸಿನಿಮಾ ಸಹ ಅಣ್ಣೂರು ಮತ್ತೆ ಕಲ್ಪನಾ ಅವರು ಅಭಿನಯ ಮಾಡಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಸಿನಿಮಾ ಹಿಟ್ ಆಗುತ್ತೆ. ಈ ಸಿನಿಮಾ ಸಹ ಬೆಸ್ಟ್ ಫ್ಯೂಚರ್ ಕನ್ನಡ ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ತಗೊಳುತ್ತೆ. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತು, ಜೀವನ ಚಿತ್ರ ಸಿನಿಮಾಗೆ ಅಣ್ಣವ್ರಿಗೆ ಅವಾರ್ಡ್ ಬರುತ್ತೆ. ಅದು ಬೆಸ್ಟ್ ಸಿಂಗರ್ ಅಂತ ಅನ್ಬಿಟ್ಟು. ಹಾಗಾಗಿ ಅಣ್ಣವರ ಸಿನಿಮಾಗಳಿಗೆ 13 ಅವಾರ್ಡ್ಗಳು ಬಂದಿದೆ, ನ್ಯಾಷನಲ್ ಅವಾರ್ಡ್ಗಳು. ಅಣ್ಣವರ ಪರ್ಸನಲ್ ಆಗಿ ಅಣ್ಣವ್ರಿಗೆ ಅಂತ ಬಂದಿರೋದಾದ್ರೆ ಜೀವನ ಚಿತ್ರ ಸಿನಿಮಾದಲ್ಲಿ ಒಟ್ಟಾರೆಯಾಗಿ 14 ನ್ಯಾಷನಲ್ ಅವಾರ್ಡ್ಗಳನ್ನ ತಗೊಂಡಿರೋದು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರ ಇಡೀ ಭಾರತೀಯ ಚಿತ್ರರಂಗದಲ್ಲಿ. ಈ ಒಂದು ಸಾಧನೆ ಬೇರೆ ಯಾವೊಬ್ಬ ನಟ ಕೂಡ ಮಾಡ್ಲಿಲ್ಲ. ಮತ್ತೆ ಅಣ್ಣವ್ರನ್ನ ಸಾಕಷ್ಟು ತುಳಿಯೋ ಪ್ರಯತ್ನ ಕೂಡ ಆಗಿತ್ತು. ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಬಂಗಾರದ ಮನುಷ್ಯ ಮತ್ತು ಗಂಧದ ಗುಡಿ ಸಿನಿಮಾಗೆ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಬರ್ಬೇಕಾಗಿತ್ತು. ಯಾಕೆಂತಂದ್ರೆ ಮೊನ್ನೆ ಪುಷ್ಪ ಸಿನಿಮಾಗೆ ಬಂತು, ಅದ್ರಲ್ಲಿ ಅವನು ಕಾಡುಗಳಾಗಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಕಾಡನ್ನ ರಕ್ಷಣೆ ಮಾಡೋರು ಮತ್ತು ಪ್ರಾಣಿನ ರಕ್ಷಣೆ ಮಾಡುವಂತ ಪಾತ್ರ ಮಾಡಿದಂತ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾಗೆ ಯಾವುದೇ ರೀತಿ ನ್ಯಾಷನಲ್ ಅವಾರ್ಡ್ ಕೂಡ ಬರೋದಿಲ್ಲ. ಹಾಗಾಗಿ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಗಂಧದ ಗುಡಿ ಸಿನಿಮಾ ಕೊಡ್ಬೇಕಾಗಿತ್ತು. ಬಂಗಾರದ ಮನುಷ್ಯ ಯಾಕೆ ಕೊಡ್ಬೇಕು ಅಂತಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತಂದಂತ ಸಿನಿಮಾ. ಪ್ರತಿಯೊಬ್ಬ ಯುವಕ ಸಹ ಹಳ್ಳಿಲೇ ಕೆಲಸ ಮಾಡಿ ಚೆನ್ನಾಗಿ ಜೀವನ ಇಟ್ಕೋಬಹುದು ಅನ್ನೋ ಒಂದು ಉದಾಹರಣೆ ಕೂಡ ತೋರಿಸ್ಕೊಡ್ತು ಆ ಸಿನಿಮಾ. ಅದೇ ತರ ಜೀವನ ಚೈತ್ರ ಸಿನಿಮಾ ಕೂಡ ಬರ್ಬೇಕಾಗಿತ್ತು. ಆದ್ರೆ ಅಣ್ಣವ್ರಿಗೆ ಬಂದಿದ್ ಖುಷಿ ಇದೆ, ಆದ್ರೆ ಆ ಸಿನಿಮಾ ಕೂಡ ಬರ್ಬೇಕಾಗಿತ್ತು. ಯಾಕೆಂತಂದ್ರೆ ಸಾಕಷ್ಟು ಜಾಗೃತಿ ಮೂಡಿಸಿದಂತ ಸಿನಿಮಾಗಳದು. ಹಾಗಾಗಿ ಅಣ್ಣವರ ಇಷ್ಟು ಸಿನಿಮಾಗಳಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿದೆ. ನೀವು ಇಷ್ಟು ಸಿನಿಮಾಗಳಲ್ಲಿ ಯಾವ್ದು ಸಿನಿಮಾಗಳನ್ನ ನೋಡಿದೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಬಹುದು. ಮತ್ತು ನಾನಿಲ್ಲಿ ಹೇಳಿರುವಂತ ಬಜೆಟ್ ಕಲೆಕ್ಷನ್ ಯಾವುದು ಕೂಡ ಅಧಿಕೃತ ಅಲ್ಲ. ಅಧಿಕೃತ ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಸಿನಿಮಾ, ಚಂದವಳ್ಳಿ ತೋಟ ಸಿನಿಮಾ. ಬಾಕಿ ಸಿನಿಮಾಗಳೆಲ್ಲ ಆಗಿನ ಒಂದು ಮಾರುಕಟ್ಟೆ ಆಧಾರದ ಮೇಲೆ ಒಂದಷ್ಟು ಹಳೆ ನಿರ್ಮಾಪಕರ ಇಂಟರ್ವ್ಯೂಗಳನ್ನ ನೋಡಿ ನಿಮಗೆ ತಿಳಿಸಿರೋದು. ನಾನು ಇಲ್ಲಿ ಹಂಚ್ಕೊಂಡಿರೋ ಮಾಹಿತಿ ಅಣ್ಣವರ ಸಿನಿಮಾಗಳಿಗೆ ರಾಷ್ಟ್ರ ಪ್ರಶಸ್ತಿ ಲಭಿಸಿರೋದು 100ಗೆ 200% ನಿಜ. ಅದಾದ್ಮೇಲೆ ಸಿನಿಮಾಗಳ ಬಜೆಟ್ ಮತ್ತು ಕಲೆಕ್ಷನ್ ನಲ್ಲಿ ಒಂದಷ್ಟು ವ್ಯತ್ಯಾಸಗಳಿರುತ್ತೆ. ಸತ್ಯ ಹರಿಶ್ಚಂದ್ರ ಸಿನಿಮಾ ಫಸ್ಟ್ ಮೊದಲ ಕನ್ನಡದ 1 ಕೋಟಿ ಗಳಿಸಿದ ಸಿನಿಮಾ. ಅದಾದ್ಮೇಲೆ ಚಂದವಳ್ಳಿಯ ತೋಟ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ಟಾದ ಸಿನಿಮಾ. ಇನ್ನು ಬಾಕಿ ಸಿನಿಮಾಗಳು ಆಗಿನ ಕಾಲದ ಮಾರ್ಕೆಟ್ ಆಧಾರಿತದ ಮೇಲೆ ಒಂದು ಅಂದಾಜಿನ ಕಲೆಕ್ಷನ್ ಕೂಡ ಅಂತ ಹೇಳಿದೀನಿ. ಹಾಗಾಗಿ ನೀವು ಈ ಸಿನಿಮಾಗಳನ್ನ ಯಾವ ಚಿತ್ರಮಂದಿರದಲ್ಲಿ ನೋಡಿದ್ರೆ, ಇಲ್ಲ ಅಂತ ಟಿವಿಲಿ ನೋಡಿದ್ರೆ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.